ಯಾ ಇಲ್ಲ ಇದೆಲ್ಲ ಒಂಥರ ಮುಜುಗರಾಗುತ್ತೆ ಮಾ 41ನೇ ವರ್ಷದ ಪಯಣ ನಮ್ಮ ಜೊತೆ ಇವತ್ತು ಸೀತಾಪಯಣ ಜೊತೆ ಇವರ ಪಯಣ 41 ವರ್ಷ ದೊಡ್ಡ ಒಂದು ಅಚೀವ್ಮೆಂಟು. ಐ ವಿಶ್ ಹಿಮ್ ಆಲ್ ದಟ್ ಇಸ್ ಬೆಸ್ಟ್ ಆಸ್ ಎ ಫ್ರೆಂಡ್. ಗಾಡ್ ಬ್ಲೆಸ್ ವಿತ್ ಗ್ರೇಟ್ ಹೆಲ್ತ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಸೀತಾಪಯಣ ನೋಡಿದೆ. ಐ ಥಿಂಕ್ ಹೇಳ್ತೀವಿ ಭಾಳ ಒಂದು ಟಚಿಂಗ್ ಫಿಲಿಮ್, ಹಾರ್ಟ್ ಟು ಟಚ್ ಫಿಲಿಮ್ ಅಂದರೆ ವೆರಿ ನ್ಯಾಚುರಲ್. ಈ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಅಂತ ಹೇಳ್ಬಿಡ್ಬೋದು. ಬಟ್ ಲೈಫ್ಲಿ ಎಲ್ಲರಿಗೂ ಒಂದು ಟ್ರಾವೆಲ್ ಇರ್ತೀವಿ. ಇವಾಗ ನಾನು ಅರ್ಜುನ್ ಸರ್ ಟ್ರಾವೆಲ್ ತಗೊಂಡ್ರೆ ನಮ್ಮ ಟ್ರಾವೆಲ್ ಅಂದರೆ ಮೊದಲು ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರು. ಶಕ್ತಿ ಪ್ರಸಾದ್ ಅವರು, ಅಪ್ಪಾಜಿಯವರು, ಅದೆಲ್ಲ ಭಾಳ ಒಂದು ಹತ್ರದ ಸಂಬಂಧ. ಆಮೇಲೆ ಕಿಶೋರು, ಅರ್ಜುನ್ನು, ನಾವೆಲ್ಲ ಜೊತೇಲಿ ಬೆಳೆದವರು, ತುಂಬ ಕ್ಲೋಸ್ ಆಗಿದ್ದವರು. ನಮ್ಮ ಟ್ರಾವೆಲೇ ಬೇರೆ ಥರ. ನಾವು ಜಾಸ್ತಿ ಸಿನಿಮಾ ಮಾಡಿಲ್ಲ ಜೊತೇಲಿ ಅರ್ಜುನ್. ಆದರೆ ಅವ್ರ ಸಿನಿಮಾ ನೋಡಿದ್ವಿ, ನಮ್ಮ ಸಿನಿಮಾ ಅವ್ರು ನೋಡಿದ್ದಾರೆ. ಆಮೇಲೆ ನಮ್ಮ ಫ್ಯಾಮಿಲಿ ಹೆಂಗಿತ್ತು ಅಂದರೆ ವಿ ವರ್ ವೆರಿ ಕ್ಲೋಸ್. ಎಲ್ಲರ ಲೈಫ್ಲಿ ಒಂದೊಂದು ಟ್ರಾವೆಲ್ ಅಂತ ಇರುತ್ತೆ. ಸೊ ಬೇಸಿಕಲಿ ಈ ಅರ್ಜುನ್ಗೆ ಯಾಕೆ ಈ ರೀತಿ ಒಂದು ಲೈನ್ ಹುಡ್ತು ಅಂತ ನಂಗೆ ಗೊತ್ತಿಲ್ಲ. ಐ ಥಿಂಕ್ ವೆರಿ ಸೆನ್ಸಿಬಲ್. ನನಗಂತೂ ಭಾಳ ಇಷ್ಟ ಆಯ್ತು. ಯಾಕಂದ್ರೆ ನನಗೆ ಇಬ್ಬರು ಹೆಣ್ಮಕ್ಳು. ಸೊ ಐ ನೋ ಡಾಟರ್ಸ್ ಅಂತೆಲ್ಲ ಫಾದರ್ಸ್ಗೆ ಒಂದು ಎಮೋಷ್ನಲ್ ಒಂದು ಟಚ್ ಇರುತ್ತೆ. ಐ ಥಿಂಕ್ ಅದಕ್ಕೇ ಐಶ್ವರ್ಯಾಗೂ ಅವ್ರ ಫಾದರ್ ಕೊಟ್ಟಿರೋ ಒಂದು ಐ ಥಿಂಕ್ ಒಂದು ಬ್ಯೂಟಿಫುಲ್ ಪ್ರೆಸೆಂಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಲವ್ಲಿ ಟ್ರಾವೆಲ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ ನೋಡಿದ್ರೆ ಎಲ್ಲರ ಟ್ರಾವೆಲ್ ಇದೆ. ಫಾದರ್ ಇದೆ, ಮಗಳದ್ದು ಟ್ರಾವೆಲ್ ಇದೆ, ಡಾಕ್ಟರ್ ಟ್ರಾವೆಲ್ ಇದೆ. ಆಮೇಲೆ ಸೈಡ್ ಬರ್ತಾ ಕ್ಯಾರೆಕ್ಟರ್ಸ್, ಮೋನ್ ಆಫ್ ಕ್ಯಾರೆಕ್ಟರ್ಸ್ ಅವ್ರದ್ದೆಲ್ಲ ಒಂದು ಟ್ರಾವೆಲೇ. ಮನುಷ್ಯರು ಇದರಲ್ಲಿ ಏನೆಲ್ಲ ಮೀಟ್ ಮಾಡ್ತೀವೋ ಎಲ್ಲ ಒಂದು ಮಿರಾಕಲ್ ರೂಪದಲ್ಲಿ ಏನಾಗುತ್ತೆ ಅಂದರೆ ಅದು ಪರಿವರ್ತನೆ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಫಾದರ್ ಪಾಯಿಂಟ್ ಆಫ್ ಇಂದ ಅವ್ನ ಟ್ರಾವೆಲ್ಲಿ ಅವ್ನು ಕರೆಕ್ಟು. ಯಾಕಂದರೆ ಮಗಳಿಗೋಸ್ಕರ ಯಾರೇ ತಂದೆ ಆದರೂ ಅವ್ನಿಗೆ ಕೇರ್ ಮಾಡ್ತಾರೆ. ಮಗಳು ಬಂದ್ಬಿಟ್ಟು ನಾವು ಹೋದರೆ ನನ್ನ ತಂದೆ ಗತಿ ಏನಂತ ಒಂದು ಥಾಟ್ ಇದೆಯಲ್ಲ, ಅದು ಸಹಜ. ಅದು ಅದೇ ಥರ ಡಾಕ್ಟ್ರಾಗಿ ಬಂದ ಹುಡುಗ ನಾನು ಐ ಕೇಮ್ ಆ್ಯಸ್ ಎ ಡಾಕ್ಟರ್, ಐ ಡಿಡ್ ಮೈ ಡ್ಯೂಟಿ. ಬಟ್ ನಾನು ಲವ್ ಅಂತ ಅವನಿಗೆ ಗೊತ್ತಿಲ್ಲ. ವೆದರ್ ಶೀ ಲವ್ಸ್ ಹಿಮ್ ಅವನಿಗೆ ಗೊತ್ತಿಲ್ಲ. ಅವ್ರ ಸೈನ್ ಲ್ಯಾಂಗ್ವೇಜ್ ಭಾಳ ಬ್ಯೂಟಿಫುಲ್ಲಾಗಿ ಅದು ಕನ್ವೆ ಮಾಡ್ತಾರೆ. ನಂಗೆ ಅವಾಗಲೇ ಅರ್ಥ ಆಯ್ತು ಅಲ್ಲಿ. ಐ ವಾಸ್ ಏಬಲ್ ಟು ಗೆಸ್. ಬಟ್ ಎಂಡಿಂಗ್ಲಿ ಬಂದು ಹೇಳೋದಿದ್ದಾರೆ ಅದು ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಆಲ್ ದ ಕ್ಯಾರೆಕ್ಟರ್ಸ್, ಆಮೇಲೆ ಐಶ್ವರ್ಯ ಪರ್ಫಾರ್ಮೆನ್ಸ್ ಇರ್ಬೋದು, ಆಮೇಲೆ ನಿರಂಜನ್ ಪರ್ಫಾರ್ಮೆನ್ಸ್ ಇದೆ, ಅಮೇಝಿಂಗ್ ಆಗಿತ್ತು. ಟೋಟ್ಲಿ ಇಟ್ ವಾಸ್ ಅ ಟ್ರೀಟ್ ಟು ವಾಚ್. ಮ್ಯೂಸಿಕ್ಕು, ಆಮೇಲೆ ದ ವೇ ಹಿ ಹ್ಯಾಸ್ ಡೈರೆಕ್ಟೆಡ್ ದ ಫಿಲಮ್. ಆಮೇಲೆ ಅರ್ಜುನ್ ಕ್ಯಾಮಿಯೋ ಭಾಳ ಇಷ್ಟ ಆಯ್ತು ನನಗೆ. ಫಸ್ಟ್ ಬಂದಾಗ ಒಂದು ರಫ್ ಲುಕ್, ಯಾವಾಗಲೂ ಅಷ್ಟೇ ಒಂದು ಕ್ಯೂಟ್ ಗರ್ಲ್ಗೆ ಒಂದು ರಫ್ ಕ್ಯಾರೆಕ್ಟರ್ ಬಂದಾಗ ಆ ಕ್ಯಾರೆಕ್ಟ್ರಿಗೆ ಕೆಟ್ಟವನು ಇವನು ಅಂತ ಬಂದಾಗ ಅವ್ನು ನೋಡೋ ಲುಕ್ಕು, ಆ ಲುಕ್ಲಿ ಸಾವಿರ ಅರ್ಥ ಇರುತ್ತೆ. ಮೋರ್ ಓವರ್ ರಿಯಲ್ ಫಾದರ್ ಬಂದಾಗ ಎಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ ಐ ವಾಸ್ ಏಬಲ್ ಟು ಕನೆಕ್ಟ್ ವಿತ್ ದ್ಯಾಟ್. ಆ್ಯಂಡ್ ನನಗೆ ಭಾಳ ಕನೆಕ್ಟ್ ಆಯಿತು ಕತೆ. ವೆಲ್ ಮೇಡ್ ಫಿಲಮ್. ಸೀತಾಪಯಣ ನಿಜವಾಗ್ಲೂ ಮಸ್ಟ್ ವಾಚ್ ಫಿಲಮ್ ಫಾರ್ ದ ಫ್ಯಾಮಿಲಿ ಪೀಪಲ್. ಬಿಕಾಸ್ ಇದು ಲಾಟ್ ಆಫ್ ಏನಂತೀವಿ ಎಮೋಷನ್ಸ್ ಅಡಗಿದೆ. ರಿಯಲ್ ಫ್ಯಾಮಿಲಿ ಇಷ್ಟಪಡೋರು ಬಂದು ಖಂಡಿತ 100% ನೋಡಿದಾಗ ಎಮೋಷನ್ಸ್ ಯು ವಿಲ್ ರಿಯಲಿ ಎಂಜಾಯ್. ಆ್ಯಂಡ್ ಇವ್ರು ಪ್ರಕಾಶ್ ರಾಜ್ ಅವ್ರದ್ದು ಇರ್ಬೋದು. ಆ್ಯಂಡ್ ಸ್ಮಾಲ್ ಆಮೇಲೆ ಆರೆಂಜ್ ಮಾಡ್ತಾರಲ್ಲ ಆ ಹುಡುಗಿ ಕ್ಯಾರೆಕ್ಟ್ರು. ಆ್ಯಂಡ್ ಹಸು ತಗೊಂಬರ್ತಾನಲ್ಲ ಅವಪ್ಪ. ನನಗೆ ಮಿರಾಕಲ್ಸ್ ಅಂದರೆ ಐ ಲವ್ ಮಿರಾಕಲ್ಸ್. ಯಾಕಂದರೆ ನನ್ನ ಲೈಫಲ್ಲೂ ಅಷ್ಟೇ, ನನ್ನ ಜೀವನದಲ್ಲಿ ನನ್ನ ಪಯಣ ಇದೆಯಲ್ಲ, when I start with my father, mother, my wife, my daughters, my sisters, my brothers, ಅದರಲ್ಲಿ ಒಂಥರ ಬೇರೆ ಪ್ರಯಾಣ. ನಾನು ಪಯಣದಲ್ಲಿ ಬಂದ್ಬಿಟ್ಟು ಲಾಟ್ ಆಫ್ ಥಿಂಗ್ಸ್ ಐ ಹ್ಯಾವ್ ಸೀನ್, ಅಪ್ಸ್ ಆ್ಯಂಡ್ ಡೌನ್ಸ್, ಹಿಟ್ಸು, ಫ್ಲಾಪ್ಸು ಎಲ್ಲ ನೋಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸು, ಅಪ್ಪಾಜಿ ಕಾಡ್ಗೆ ಹೋಗ್ಬೇಕಾದ್ರೆ ವೆನ್ ವಿ ವೆಂಟ್ ಟು ಚೆನ್ನೈ, ಅರ್ಜುನ್ ಮನೆಯಿಂದ ಊಟ ನನ್ನ ಜೊತೆ ಇದ್ದಾಗ ಅರ್ಜುನ್ಗೆ ಎಷ್ಟು ಸೊಲೇಸಾಗಿದ್ರು. ಅದೆಲ್ಲ ಒಂದು ಜರ್ನಿ ನಮ್ಮ ಜೊತೆಲಿ. ಅದು ಇವರೆಲ್ಲ ಮಿರಾಕಲ್ ರೂಪ್ಸಲ್ಲಿ ಬರ್ತಾರೆ. ನನ್ನ ಲೈಫಲ್ಲಿ ಅಷ್ಟೊಂದು ಬಾಂಡೇಜ್ ಇದೆ. ಸೊ ನನಗೆ ಭಾಳ ಥ್ರೂ ಔಟ್ ದ ಫಿಲಮ್ ಐ ವಾಸ್ ಏಬಲ್ ಟು ಫೀಲ್ ಎವ್ರಿಥಿಂಗ್. ಆ ಬಾಂಡೇಜ್ ನನಗೆ ವೆನ್ ಐ ವಾಸ್ ಡಿಟೆಕ್ಟೆಡ್ ಕ್ಯಾನ್ಸರ್ ಲಾಸ್ಟ್ ಇಯರ್, ದ ಪೀಪಲ್ ಅಷ್ಟು ಲವ್ ಆ್ಯಂಡ್ ಅಫೆಕ್ಷನ್ ತೋರಿಸಿದ್ರು. ಎವ್ರಿಬಡಿ ಕಾಲ್ಡ್ ಅಪ್ ಅಂತ ದ ವಿಶಸ್. ಆ್ಯಂಡ್ ವೆನ್ ಐ ಸ್ಟಿಲ್ ರಿಮೆಂಬರ್, ನಾನು ಹಾಸ್ಪಿಟ್ಲ್ ಇದ್ದಾಗ ನೀತು ಆಮೇಲೆ ಅರ್ಜುನ್ ವೀಡಿಯೋ ಕಾಲ್ ಮಾಡಿದ್ರು ಆ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ. ಐ ವಾಸ್ ಏಬಲ್ ಟು ಟೇಕ್ ದ ಬ್ಲೆಸ್ಸಿಂಗ್ಸ್ ಆಫ್ ದಟ್ ಆಂಜನೇಯ ಸ್ವಾಮಿ. ಎಲ್ಲೋ ಒಂದು ಕಡೆ ಲಾಟ್ ಆಫ್ ಕನೆಕ್ಟಿವಿಟಿ ಇಸ್ ದೇರ್ ಆ್ಯಂಡ್ ರಿಯಲಿ ಐ ಎಂಜಾಯ್ಡ್ ದ ಮೂವಿ. All the best, and Aishwarya. Super. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.